ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮ್ಯಾಥ್ಸ್ MMJ ಚಾನಲ್. ಈಗ ಕೆಮಿಸ್ಟ್ರಿಗೆ ಒಂದು ದಿನ ಗ್ಯಾಪ್ ಇದೆ. ಒಂದು ದಿನ ಅಂತಂದ್ರೆ 24 ಅವರ್ಸ್. 24 ಅವರ್ಸ್ ಅಲ್ಲಿ ನಾವು ಈಸಿಯಾಗಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಯಾವ ತರ ತಗೊಳ್ಳೋದು ಅಂತ ನೋಡೋಣ. ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಅಪ್ಲೋಡ್ ಮಾಡಿದೀವಿ. ಆದ್ರೂ ಕೂಡ ಇನ್ನೊಂದು ವಿಡಿಯೋದಲ್ಲಿ ಈಗ ನಾವ್ ಹೇಳ್ತಾ ಇರೋದು ಅಂತಂದ್ರೆ ವಿತಿನ್ 24 ಅವರ್ಸ್ ನಮ್ಮ ಪ್ರಿಪರೇಷನ್ ಯಾವ ತರ ಇರಬೇಕು ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೊಳ್ಳೋದಕ್ಕೆ, ಅದನ್ನ ನಾವೀಗ ಹೇಳ್ತಾ ಹೋಗ್ತೀವಿ. ನೋಡ್ಕೊಳ್ಳಿ, ಈಗ ಪಾರ್ಟ್ ಬಿ ಇಂದ ಅಗೇನ್ ಸ್ಟಾರ್ಟ್ ಮಾಡ್ತೀನಿ. 21st ಕ್ವಶನ್ ಪಾರ್ಟ್ ಬಿ ಇಂದ ಸ್ಟಾರ್ಟ್ ಮಾಡೋದಾದ್ರೆ ಅದು ಯಾವ ಚಾಪ್ಟರ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಇದೆ 21st ಕ್ವಶನ್. ಈಗ ಪಾರ್ಟ್ ಬಿ ನಲ್ಲಿ ನಮ್ಗೆ 6 ಕ್ವಶನ್ಸ್ ಇರುತ್ತೆ. 6 ಕ್ವಶನ್ಸ್ ಅಲ್ಲಿ ನಾವು ಅಟೆಂಡ್ ಮಾಡ್ಬೇಕಾಗಿರೋದು 3 ಕ್ವಶನ್ಸ್ ಮಾತ್ರ. ಈಗ ಇದು ಮಾಡೆಲ್ ಪೇಪರ್ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಇಲ್ಲಿ 3 ಕ್ವಶನ್ಸ್ ನಾನು ಯಾವ್ದೇ ಸೆಲೆಕ್ಟ್ ಮಾಡ್ಕೊಬಹುದು. ಈಸಿ ಇರೋ ಚಾಪ್ಟರ್ಸ್ ನೋಡೋಣ, ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಈಸಿ ಇರೋ ಚಾಪ್ಟರ್ ಅಂತಂದ್ರೆ 21st ಸೊಲ್ಯೂಷನ್ಸ್ ಇಂದ ಇದೆ. 22nd ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ಇಂದ ಕೇಳಿದ್ದಾರೆ 22nd. ಅದಾಗ್ತಿದ್ದಾಗೆ 23rd ಕ್ವಶನ್ ಬಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇಂದ ಕ್ವಶನ್ ಬಂದಿದೆ. ಅದಾದ್ಮೇಲೆ 24th ಕ್ವಶನ್ ಹ್ಯಾಲೋ ಆಲ್ಕೆನ್ಸ್ ಅಂಡ್ ಹ್ಯಾಲೋ ಅರಿನ್ಸ್ ಇಂದ ಕೇಳಿದ್ದಾರೆ. ಅದಾದ್ಮೇಲೆ 25th ಕ್ವಶನ್ ಆಲ್ಡಿಹೈಡ್ಸ್ ಕೀಟೋನ್ಸ್ ಇಂದ ಕೇಳಿದ್ದಾರೆ. ಅದಾಗ್ತಿದ್ದಾಗೆ 26th ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಆಗ್ಬೋದಾ? ಇಷ್ಟು ಚಾಪ್ಟರ್ಸ್ ಮೇಲೆ ಪಾರ್ಟ್ ಬಿ ನಲ್ಲಿ ಕ್ವಶನ್ಸ್ ಇದೆ. ಇದರಲ್ಲಿ ನಾವು 3 ಕ್ವಶನ್ಸ್ ನಾವು ಅಟೆಂಡ್ ಮಾಡಿದ್ರೆ ಸಾಕು. ಅದರಲ್ಲಿ ಈಸಿ ಇರೋ ಚಾಪ್ಟರ್ಸ್ ಪಿಕ್ ಮಾಡಬೇಕು ಅಂತಂದ್ರೆ ಬಯೋಮಾಲಿಕ್ಯೂಲ್ಸ್ ನೇಮ್ 2 ಹಾರ್ಮೋನ್ಸ್ ವಿಚ್ ರೆಗ್ಯುಲೇಟ್ಸ್ ಗ್ಲೂಕೋಸ್ ಲೆವೆಲ್. ಇದೇ ಕ್ವಶನ್ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದು. ಈ ಕ್ವಶನ್ ಇದೆ, ಬೇಕಾದ್ರೆ ನೋಡ್ಕೊಳ್ಳಿ. ಅದ್ರಲ್ಲಿ ಬಯೋಮಾಲಿಕ್ಯೂಲ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಅಪ್ಲೋಡ್ ಮಾಡಿದೀವಿ, ಅದನ್ನ ನೋಡ್ಕೊಂಡು ಹೋಗ್ಬೋದು. ಇದೊಂದು ಚಾಪ್ಟರ್ ಇದೆ ಬಯೋಮಾಲಿಕ್ಯೂಲ್ಸ್. ಇಲ್ಲಿ ಹ್ಯಾವರ್ತ್ ಸ್ಟ್ರಕ್ಚರ್ಸ್ ಕೇಳಬಹುದು, ಅಥವಾ ಪ್ರೋಟೀನ್ಸ್ ಅಲ್ಲಿ ಡಿನ್ಯಾಚುರೇಷನ್ ಆಫ್ ಆಯಿಲ್ಸ್ ಕೇಳಬಹುದು, ಜ್ವಿಟರ್ ಅಯಾನ್ ಬಗ್ಗೆ ಕ್ವಶನ್ ಕೇಳಬಹುದು, ವಿಟಮಿನ್ಸ್ ಡಿಫಿಷಿಯನ್ಸಿ ಬಗ್ಗೆ ಕ್ವಶನ್ ಕೇಳಬಹುದು, ಮತ್ತೆ RNA DNA ನಲ್ಲಿ ಯಾವ ಬೇಸ್ ಆಬ್ಸೆಂಟ್ ಇದೆ, ಯಾವ ಬೇಸ್ ಪ್ರೆಸೆಂಟ್ ಇದೆ, ಈ ತರ ಕ್ವಶನ್ಸ್ ಗಳು ಬರುತ್ತೆ. ಬಯೋಮಾಲಿಕ್ಯೂಲ್ಸ್ ಈಸಿಯಾಗಿ ಪಿಕ್ ಮಾಡ್ಕೊಬಹುದು ನಾವು ಇಲ್ಲಿ. ಅದಾಗ್ತಿದಾಗೆ ನೆಕ್ಸ್ಟ್ 24, 25 ಇವೆರಡು ಚಾಪ್ಟರ್ ಕನ್ಸಿಡರ್ ಮಾಡೋದಾದ್ರೆ ನೀವು ಆಲ್ ನೇಮಿಂಗ್ ರಿಯಾಕ್ಷನ್ಸ್ ಏನಾದ್ರು ನೋಡ್ಕೊಂಡ್ರೆ ನಿಮ್ಗೆ ದೆನ್ ಮೋಸ್ಟ್ ಪ್ರಾಬಬ್ಲಿ ನೇಮಿಂಗ್ ರಿಯಾಕ್ಷನ್ಸ್ ಇಲ್ಲಿ ಕೊಡ್ತಾರೆ. ಇಲ್ಲೇ ನೋಡಿ, ಫಾರ್ ಎಕ್ಸಾಂಪಲ್ ಫಿಂಕೆಲ್ಸ್ಟೀನ್ಸ್ ರಿಯಾಕ್ಷನ್ ಇಂಪಾರ್ಟೆಂಟ್ ಅಂತ ಕೇಳಿದ್ದಾರೆ. 24th ಕ್ವಶನ್ ಫಿಂಕೆಲ್ಸ್ಟೀನ್ಸ್ ರಿಯಾಕ್ಷನ್. ವಾಟ್ ಇಸ್ ದ ರೋಲ್ ಆಫ್ ಡ್ರೈ ಅಸಿಟೋನ್? ಆ ಫಿಂಕೆಲ್ಸ್ಟೀನ್ಸ್ ರಿಯಾಕ್ಷನ್ ಅಲ್ಲೇ ರೋಲ್ ಆಫ್ ಡ್ರೈ ಅಸಿಟೋನ್ ಕೂಡ ಇದೆ. ಅದಾದ್ಮೇಲೆ 25th ಕ್ವಶನ್ ನೋಡಿ, ಇಲ್ಲಿ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಅದು ಕೂಡ ಹೇಳಿದ್ದು. ದಟ್ ಆಲ್ಸೋ ಕಮ್ಸ್ ಅಂಡರ್ ಒನ್ ಇಂಪಾರ್ಟೆಂಟ್ ರಿಯಾಕ್ಷನ್ ಇನ್ ಆಲ್ಡಿಹೈಡ್ಸ್ ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಹ್ಯಾಲೋಫಾರ್ಮ್, ಆಲ್ಡಾಲ್ ಕಂಡೆನ್ಸೇಷನ್, ಕ್ಯಾನಿಜೆರೋಸ್ ರಿಯಾಕ್ಷನ್, ಎಟಾರ್ಡ್ಸ್ ರಿಯಾಕ್ಷನ್, ಈ ತರ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ. ಆ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಂಡು ಹೋದ್ರೇನೆ ಸಾಕು. ನೀವು ಇಲ್ಲಿ ಆರಾಮಾಗಿ ಇಲ್ಲೇ 3 ಚಾಪ್ಟರ್ ಅಲ್ಲೇ ನೀವು ಕ್ವಶನ್ ಅಟೆಂಡ್ ಮಾಡಬಹುದು. ದೆನ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನಂತ ಹೇಳ್ತಾರೆ ಅಂತಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಲ್ಲಿ ರಿಯಾಕ್ಷನ್ಸ್ ನೆನಪಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಆತರ ಯಾರ್ಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಲ್ಲಿ ರಿಯಾಕ್ಷನ್ಸ್ ನೆನಪಲ್ಲಿಲ್ಲ ಅವ್ರು ಬೇಕಾದ್ರೆ ಈ ಚಾಪ್ಟರ್ಸ್ ನ ಪಿಕ್ ಮಾಡಬಹುದು. ಬೇಕಾದ್ರೆ ಸೊಲ್ಯೂಷನ್ಸ್, ಕೈನೆಟಿಕ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊಲ್ಯೂಷನ್ಸ್ ಅಲ್ಲಿ ಯಾವ್ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಂತ ನಾವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀವಿ. ಅದ್ ಅಗೇನ್ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಲಿಂಕ್ ಕೊಡ್ತೀವಿ. ಅಗೇನ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೀವಿಯಸ್ ವಿಡಿಯೋ ಸಿಗುತ್ತೆ. ನೀವು ಬೇಕಾದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಸೊಲ್ಯೂಷನ್ಸ್ ಅಲ್ಲಿ ನೋಡಬಹುದು. ಸೊಲ್ಯೂಷನ್ಸ್ ಅಲ್ಲಿ ಅಗೇನ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್, ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ ನಿಮಗೆ ಬೇಕು ಅಂತಂದ್ರೆ ಟೈಪ್ಸ್ ಆಫ್ ಸೊಲ್ಯೂಷನ್ಸ್, ಅದಕ್ಕೆ ಎಕ್ಸಾಂಪಲ್ಸ್ ಇದೆ ನೋಡ್ಕೊಳ್ಳಿ. ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್, ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್, ಅದನ್ನ ನೋಡಬಹುದು. ಮತ್ತೆ ಹೆನ್ರೀಸ್ ಲಾ, ರವಲ್ಟ್ಸ್ ಲಾ, ಅದ್ ಸ್ಟೇಟ್ಮೆಂಟ್ ಕೇಳ್ತಾರೆ. ಅದಾದ್ಮೇಲೆ ಅಜಿಯೋಟ್ರೋಪ್ಸ್, ಆಸ್ಮಾಸಿಸ್, ರಿವರ್ಸ್ ಆಸ್ಮಾಸಿಸ್, ಅಪ್ಲಿಕೇಶನ್ಸ್, ಐಸೋಟಾನಿಕ್ ಸೊಲ್ಯೂಷನ್ಸ್, ಹೈಪೋಟಾನಿಕ್ ಸೊಲ್ಯೂಷನ್ಸ್ ಎಕ್ಸಾಂಪಲ್. ಅದಾದ್ಮೇಲೆ ವೆಂಟಾಫ್ಯಾಕ್ಟರ್ ಐ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಅಪ್ಲೋಡ್ ಮಾಡಿದೀವಿ. ಇದ್ರ ಬಗ್ಗೆ ನೋಡ್ಕೊಂಡ್ರೆ ಸೊಲ್ಯೂಷನ್ಸ್ ಅಲ್ಲಿ ಇಷ್ಟರಲ್ಲೇ ಕವರ್ ಆಗುತ್ತೆ. ಆಮೇಲೆ ಕೆಮಿಕಲ್ ಕೈನೆಟಿಕ್ಸ್ ಬಂದ್ರೆ 2 ಮಾರ್ಕ್ಸ್ ಕ್ವಶನ್. ಈಗ ಇಲ್ಲಿ ಆರ್ಡರ್ ಆಫ್ ಎ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಆರ್ಡರ್ ಆಫ್ ಎ ರಿಯಾಕ್ಷನ್ ಅಂತ ಹೇಳಿರ್ಲಿಲ್ಲ. ಡಿರೈವ್ ರೇಟ್ ಕಾನ್ಸ್ಟೆಂಟ್ ಈಕ್ವೇಶನ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕೊಟ್ಟಿದ್ದು. ಫಸ್ಟ್ ಆರ್ಡರ್ ರಿಯಾಕ್ಷನ್ ಅದರಲ್ಲಿ ಯೂನಿಟ್ ಕೂಡ ಅದರಲ್ಲೇ ಬರುತ್ತೆ. ಡಿರೈವೇಶನ್ ಅಥವಾ ಪ್ರಾಬ್ಲಮ್ಸ್ ಅಲ್ಲಿ ಯೂನಿಟ್ ಬರುತ್ತೆ. ಯೂನಿಟ್ ಫಾರ್ 0 ಆರ್ಡರ್
ನೋಡ್ಕೊಳ್ಳಿ. ಅದಾದ್ಮೇಲೆ ಫಸ್ಟ್ ಆರ್ಡರ್, ಅದಾದ್ಮೇಲೆ ಸೆಕೆಂಡ್ ಆರ್ಡರ್, ಎಲ್ಲದಕ್ಕೂ ಯೂನಿಟ್ಸ್ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗುತ್ತೆ. ಆರ್ಡರ್ ಆಫ್ ಎ ರಿಯಾಕ್ಷನ್, ಇನ್ನು ಎಕ್ಸ್ಟ್ರಾ ಕ್ವಶನ್ ಬರಬೇಕು ಅಂದ್ರೆ ಆರ್ಡರ್ ಆಫ್ ಎ ರಿಯಾಕ್ಷನ್ ಡೆಫಿನೇಷನ್, ರೇಟ್ ಆಫ್ ಎ ರಿಯಾಕ್ಷನ್, ಅವರೇಜ್ ರೇಟ್ ಆಫ್ ಎ ರಿಯಾಕ್ಷನ್, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಎ ರಿಯಾಕ್ಷನ್, ರೈಟ್ ದ ಟೈಪ್ಸ್ ಅಂತ ಕೇಳಾರ, ಟೈಪ್ಸ್ ಆಫ್ ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕೇಳಾರ, ಅವರೇಜ್ ರೇಟ್ ಆಫ್ ಎ ರಿಯಾಕ್ಷನ್, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಎ ರಿಯಾಕ್ಷನ್. ಆಮೇಲೆ ಡಿಫರೆನ್ಸಸ್ ಬಿಟ್ವೀನ್ ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ ಅಂಡ್ ವಾಟ್ ಈಸ್ ದ ಎಫೆಕ್ಟ್ ಆಫ್ ಕೆಟಲಿಸ್ಟ್ ಆನ್ ರೇಟ್ ಆಫ್ ಎ ರಿಯಾಕ್ಷನ್ and pseudo unimolecular reaction. Give an example. These are some of the important questions in chemical kinetics. ಅದಾಗ್ತಿದೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋದಾದ್ರೆ ಅದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡಿದೀವಿ. ಅದ್ ಬಿಟ್ಟು ಇನ್ನು ಇಂಟ್ರೊಡಕ್ಷನ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳೋದ್ರ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು ಮೇಲೆ ಕೇಳಬಹುದು, ಕೋಆರ್ಡಿನೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡೋದು, ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸಸ್, ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್, what are chelate ligands ಅಂತ ಕೇಳಿದ್ದಾರೆ, give an example. ಈ ಪ್ಲೇಸ್ ಗೆ what are ambidentate ligands, give an example. and synergic bonding, ಈ ತರ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಬಹುದು, ಇಲ್ಲಿ ಕೇಳೋಂತ ಚಾನ್ಸಸ್ ಇದೆ. then that's what ಇಲ್ಲಿ ನಿಮ್ಗೆ ಯಾವುದು ಈಸಿ 3 ಚಾಪ್ಟರ್ಸ್ ಅಂತಿದೆ ಆ 3 ಚಾಪ್ಟರ್ಸ್ ನ ಪಿಕ್ ಮಾಡ್ಕೊಂಡು ನಾನೇನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಈಗ ಹೇಳಿದೆ ಅಷ್ಟು ಓದ್ಕೊಂಡ್ರೆ ಸಾಕು, ಆರಾಮಾಗಿ ನೀವು 3 ಕ್ವಶನ್ಸ್ ಅಟೆಂಡ್ ಮಾಡಬಹುದು. ದೆನ್ ಅದಾಗ್ತಿದಾಗೆ ನೆಕ್ಸ್ಟ್ ಪಾರ್ಟ್ ಸಿ ಗೋಣ. ಅಗೇನ್ ಪಾರ್ಟ್ ಸಿ ನಲ್ಲೂ ಅಷ್ಟೇ ನಮ್ಗೆ 6 ಕ್ವಶನ್ಸ್ ಕೊಡ್ತಾರೆ. ಪಾರ್ಟ್ ಸಿ ನಲ್ಲಿ ನಾವು ಅಟೆಂಡ್ ಮಾಡ್ಬೇಕಾಗಿರೋದು ಅದರಲ್ಲಿ 3 ಕ್ವಶನ್ಸ್ ಮಾತ್ರ. ಅದರಲ್ಲಿ 27, 28, 29 ಇವು 3 ಕ್ವಶನ್ಸ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇಂದ ಕ್ವಶನ್ ಕೇಳ್ತಾರೆ, ಇವು 3 ಕ್ವಶನ್ಸ್. ಅದಾದ್ಮೇಲೆ ನೆಕ್ಸ್ಟ್ 30, 31, 32 ಇವು 3 ಕ್ವಶನ್ಸ್ ಯಾವ್ದ್ರ ಮೇಲೆ ಬರುತ್ತೆ ಅಂತಂದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ನೀವು ಬೇಕಾದ್ರೆ ಒಂದು ಚಾಪ್ಟರ್ ನೋಡ್ಕೊಂಡು ಸಾಕು 3 ಕ್ವಶನ್ ಅಟೆಂಡ್ ಮಾಡಬಹುದು. ನೋಡಿ, ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇಂದ 3 ಕ್ವಶನ್ಸ್ ಬರುತ್ತೆ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇಂದ 3 ಕ್ವಶನ್ ಬರುತ್ತೆ. ದೆನ್ ಹಾಗಾದ್ರೆ ಸರ್ ಯಾವ ಚಾಪ್ಟರ್ ಪಿಕ್ ಮಾಡ್ಕೊಬಹುದು ಅಂತ ಕೇಳೋದಾದ್ರೆ ನನ್ನ ಸಜೆಷನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಪಿಕ್ ಮಾಡಬಹುದು. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಇವು 3 ಕ್ವಶನ್ ಎಕ್ಸ್ಪೆಕ್ಟೆಡ್ ಯಾವ್ದಪ್ಪ ಅಂತಂದ್ರೆ ವೇಲೆನ್ಸ್ ಬಾಂಡ್ ಥಿಯರಿ. ಆ ವಿಡಿಯೋ ಕೂಡ ವೇಲೆನ್ಸ್ ಬಾಂಡ್ ಥಿಯರಿ ಅಪ್ಲಿಕೇಶನ್ಸ್ ಹೆಂಗೆ ಬರೀಬೇಕು, ಯಾವ ತರ ವೇಲೆನ್ಸ್ ಬಾಂಡ್ ಥಿಯರಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅದೆಲ್ಲ ಅಪ್ಲೋಡ್ ಮಾಡ್ತೀವಿ, ಅಪ್ಲೋಡ್ ನೋಡ್ಕೊಳ್ಳಿ. ಆ ವಿಡಿಯೋದಲ್ಲಿ ವೇಲೆನ್ಸ್ ಬಾಂಡ್ ಥಿಯರಿ ಅಪ್ಲಿಕೇಶನ್ಸ್ 4 ಅಪ್ಲಿಕೇಶನ್ಸ್ ಇದೆ, ಅದರಲ್ಲಿ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಕೇಳೋಂತ ಚಾನ್ಸಸ್ ಇದೆ. ದೆನ್ ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಅದು ಕೇಳೋಂತ ಚಾನ್ಸಸ್ ಇದೆ. ದೆನ್ ನಾನು ಅವಾಗ ಹೇಳಿದಾಗೆ ಐಸೋಮೆರಿಸಮ್ ಬಗ್ಗೆ ಕ್ವಶನ್ ಕೇಳಬಹುದು. ಜೊತೆಗೆ IUPAC ನೇಮ್ ಯಾವ್ದಾದ್ರು ಒಂದು IUPAC ನೇಮ್ ಕೇಳಬಹುದು, ಅಥವಾ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಇನ್ ಆಕ್ಟಹೈಡ್ರಲ್ ಕಾಂಪ್ಲೆಕ್ಸಸ್, ಕ್ರಿಸ್ಟಲ್ ಫೀಲ್ಡ್ ಥಿಯರಿ, ಎನರ್ಜಿ ಲೆವೆಲ್ ಡಯಾಗ್ರಾಮ್, ಆಕ್ಟಹೈಡ್ರಲ್ ಕಾಂಪ್ಲೆಕ್ಸಸ್ ಅಥವಾ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸ್ ಅದ್ರ ಬಗ್ಗೆ ಕ್ವಶನ್ ಕೇಳಬಹುದು. ನೋಡಿ, ಈ 3 ಕ್ವಶನ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ ನಾವು ಆರಾಮಾಗಿ ಪ್ರೆಡಿಕ್ಟ್ ಮಾಡಬಹುದು. ಅಕಸ್ಮಾತ್ ನಿಮ್ಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನಾದ್ರು ಕಷ್ಟ ಆಯ್ತು ಅಂದ್ರೆ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಪಿಕ್ ಮಾಡಬಹುದು. ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಾವು ಅದನ್ನು ಕೂಡ ಅಪ್ಲೋಡ್ ಮಾಡಿದೀವಿ. ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್, ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಅದಾದ್ಮೇಲೆ ಎಫೆಕ್ಟ್ ಕೆಟಲಿಸ್ಟ್, ಕೆಟಲಿಟಿಕ್ ಪ್ರಾಪರ್ಟಿ, ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬಿಹೇವ್ಸ್ ಆಸ್ ಕೆಟಲಿಸ್ಟ್, ಗಿವ್ ರೀಸನ್ಸ್. ಅದಾದ್ಮೇಲೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಏನು ಕರೀತಾರೆ ಗೊತ್ತಾಗ್ತಿಯಲ್ಲ. ದೆನ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕಂಡುಹಿಡಿಯೋದು, ಕ್ಯಾಲ್ಕುಲೇಟ್ ಮಾಡೋದು, ಕಲರಿಂಗ್ ಪ್ರಾಪರ್ಟಿ ಅದಕ್ಕೆ ರೀಸನ್ಸ್ ಏನು, ಅಂಡ್ ದೇ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅದಕ್ಕೆ ರೀಸನ್ಸ್ ಏನು. ದೆನ್ ಅದಾದ್ಮೇಲೆ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, what are its consequences? This is most important question. Lanthanide contraction, what are its consequences? These are important questions in D and F block elements. ಇವೆರಡರಲ್ಲಿ ಯಾವ್ದಾದ್ರು ಒಂದು ಚಾಪ್ಟರ್ ನ ನೀಟಾಗಿ ನಾನೇನೇನು ಹೇಳಿದೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟು ರೆಡಿ ಆದ್ರೆ ನೀವು ಬೇಕಾದ್ರೆ 3 ಕ್ವಶನ್ಸ್ ಅಟೆಂಡ್ ಮಾಡಬಹುದು. ಅಥವಾ ಇಲ್ಲ ಸರ್ 2 ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ರೆಡಿ ಆಗ್ತೀನಿ, ಫಾರ್ ಎಕ್ಸಾಂಪಲ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ವೇಲೆನ್ಸ್ ಬಾಂಡ್ ಥಿಯರಿ, ಐಸೋಮೆರಿಸಮ್, IUPAC ನೇಮ್ ನೋಡ್ಕೊಂಡ್ರೆ ಸಾಕು. ಇದರಲ್ಲಿ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಪ್ರಿಪರೇಷನ್ ನೋಡ್ಕೊಂಡ್ರೆ ದೆನ್ ನೀವು 3 ಕ್ವಶನ್ ಆರಾಮಾಗಿ ಅಟೆಂಡ್ ಮಾಡಬಹುದು. ದಿಸ್ ಇಸ್ ಆಲ್ ಅಬೌಟ್ ಪಾರ್ಟ್ ಸಿ. ಅದಾದ್ಮೇಲೆ ನೆಕ್ಸ್ಟ್ ಪಾರ್ಟ್ ಡಿ ಹೋಗೋದಾದ್ರೆ ಪಾರ್ಟ್ ಡಿ ಇದು ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಬರುತ್ತೆ. ಅದರಲ್ಲಿ 37 ಕ್ವಶನ್. 37th ಕ್ವಶನ್ ಬಂದು ಹ್ಯಾಲೋ ಆಲ್ಕೆನ್ಸ್ ಮತ್ತೆ ಹ್ಯಾಲೋ ಅರೀನ್ಸ್ ಮೇಲೆ ಕೇಳ್ತಾರೆ. ನಾನು ಅವಾಗಲೇ ಹೇಳಿದೆ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ SN1 ಮತ್ತೆ SN2 ರಿಯಾಕ್ಷನ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದೀವಿ. ಇಲ್ಲಿ ನೋಡಿ ಮಾಡೆಲ್ ಪೇಪರ್ ಅಲ್ಲಿ SN1 ರಿಯಾಕ್ಷನ್ ಕೊಟ್ಟಿದ್ದಾರೆ, ಬಟ್ ಇಂಡೈರೆಕ್ಟ್ ಕೊಟ್ಟಿದ್ದಾರೆ SN1 ರಿಯಾಕ್ಷನ್. ಈಗ ಮೆಕ್ಯಾನಿಸಮ್ SN1 ರಿಯಾಕ್ಷನ್ ಹ್ಯಾಲೋ ಆಲ್ಕೆನ್ಸ್ ಅಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ SN1 ಮತ್ತೆ SN2. ಆಲ್ ನೇಮಿಂಗ್ ರಿಯಾಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೇಳೋಂತ ಚಾನ್ಸಸ್ ಹ್ಯಾಲೋ
ಅರಿನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಗಿವ್ ರೀಸನ್, ಅದನ್ನ ಕೇಳಬಹುದು. ಅಥವಾ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋ ಅರಿನ್ಸ್ ಕೇಳಬಹುದು. ಗೊತ್ತಾಗ್ತಿದೆಯಲ್ಲ. ಜೊತೆಗೆ ಕೆಲವೊಂದು ಡೆಫಿನೇಷನ್ಸ್, ವಾಟ್ ಆರ್ ಕೈರಾಲ್ ಕಾರ್ಬನ್ ಆಟಮ್ಸ್, ಗೊತ್ತಾಗ್ತದೆ, ವಾಟ್ ಆರ್ ಎನಾನ್ಶೋಮರ್ಸ್, ವಾಟ್ ಈಸ್ ಕೈರಾಲಿಟಿ, ವಾಟ್ ಈಸ್ ರೆಸಿಮಿಕ್ ಮಿಕ್ಸ್ಚರ್, ಈ ತರ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಬಹುದು ಇಲ್ಲಿ ಹ್ಯಾಲೋ ಆಲ್ಕೇನ್ಸ್ ಅಲ್ಲಿ. ಆಯ್ತಾ. ಅದಾದ್ಮೇಲೆ 38 ಕ್ವಶನ್. ಅದಾದ್ಮೇಲೆ ನೆಕ್ಸ್ಟ್ 38 ಮತ್ತೆ 39 ಎರಡು ಅಷ್ಟೇ. 38, 39 ಕ್ವಶನ್ ಇವೆರಡು ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್ ಈ ಚಾಪ್ಟರ್ ಇಂದ ಬರುತ್ತೆ. ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್. ಇಲ್ಲಿ ನೋಡೋದಾದ್ರೆ ಇಲ್ಲಿ ಆಲ್ಕೋಹಾಲ್ಸ್ ಅಲ್ಲಿ ಎರಡು ಮೆಕ್ಯಾನಿಸಮ್ ಇದೆ, ನೆನಪಲ್ಲಿ ಇಟ್ಕೊಳ್ಳಿ. ಮೋಸ್ಟ್ ಪ್ರಾಬಬ್ಲಿ ಬರೋಂತ ಚಾನ್ಸಸ್ ಇದೆ. ದಟ್ ಈಸ್ ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್ ಒಂದು ಮೆಕ್ಯಾನಿಸಮ್. ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್ 3 ಸ್ಟೆಪ್ಸ್ ಇದೆ, 3 ಮಾರ್ಕ್ಸ್ ಕೇಳೋಂತ ಚಾನ್ಸಸ್ ಇದೆ. ಅದಾದ್ಮೇಲೆ ಹೈಡ್ರೇಷನ್ ಆಫ್ ಈಥೀನ್ ಟು ಎಥನಾಲ್ ಇನ್ನೊಂದು ಮೆಕ್ಯಾನಿಸಮ್, ಅದು ಕೂಡ 3 ಸ್ಟೆಪ್ಸ್ ಇದೆ, 3 ಮಾರ್ಕ್ಸ್ ಬರೋಂತ ಚಾನ್ಸಸ್ ಇದೆ. ಎರಡು ಮೆಕ್ಯಾನಿಸಮ್, ಡಿಹೈಡ್ರೇಷನ್ ಆಫ್ ಎಥನಾಲ್ ಟು ಈಥೀನ್, ಹೈಡ್ರೇಷನ್ ಆಫ್ ಈಥೀನ್ ಟು ಎಥನಾಲ್, ಎರಡು ಮೆಕ್ಯಾನಿಸಮ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಜೊತೆಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾನು ಅವಾಗಲೇ ಹೇಳಿದಾಗೆ ಎಲ್ಲಾ ನೇಮಿಂಗ್ ರಿಯಾಕ್ಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಫ್ ಮೆಥನಾಲ್ ಫ್ರಮ್ ವಾಟರ್ ಗ್ಯಾಸ್ ಅಂತ ಕೊಟ್ಟಿದ್ದಾರೆ, ಮ್ಯಾನುಫ್ಯಾಕ್ಚರ್ ಆಫ್ ಮೆಥನಾಲ್. ಇದ್ರ ಜೊತೆಗೆ ಮ್ಯಾನುಫ್ಯಾಕ್ಚರ್ ಆಫ್ ಮೆಥನಾಲ್ ಜೊತೆಗೆ ಇನ್ನೊಂದು ಕ್ವಶನ್ ನೋಡ್ಕೊಳ್ಳೋದ ಮ್ಯಾನುಫ್ಯಾಕ್ಚರ್ ಆಫ್ ಎಥನಾಲ್. ಇದನ್ನ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಂತ ಏನು ಅಪ್ಲೋಡ್ ಮಾಡಿರ್ಲಿಲ್ಲ, ಮ್ಯಾನುಫ್ಯಾಕ್ಚರ್ ಆಫ್ ಮೆಥನಾಲ್. ಬಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಏನ್ ಇಂಪಾರ್ಟೆಂಟ್ ಅಂತ ಅಪ್ಲೋಡ್ ಮಾಡಿದೀವಿ ಅದನ್ನ ನೋಡ್ಕೊಂಡ್ರೆ ಡೆಫಿನೆಟ್ ಆಗಿ ನೀವು 4 ಕ್ವಶನ್ಸ್ ಅಟೆಂಡ್ ಮಾಡಬಹುದು ಇದ್ರಲ್ಲಿ. ಆಯ್ತಾ. ಇದನ್ನು ಬೇಕಾದ್ರೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ ಬೇಕು ಅಂತಂದ್ರೆ ಎಥನಾಲ್, ಮ್ಯಾನುಫ್ಯಾಕ್ಚರ್ ಆಫ್ ಎಥನಾಲ್ ನೋಡಬಹುದು. ಅದರಲ್ಲಿ 2 ಎನ್ಸೈಮ್ ಬರುತ್ತೆ, ದಟ್ ಈಸ್ ಇನ್ವರ್ಟೇಸ್ ಮತ್ತೆ ಝೈಮೇಸ್. ಇನ್ವರ್ಟೇಸ್, ವಾಟ್ ಈಸ್ ದ ಯೂಸ್ ಆಫ್ ಇನ್ವರ್ಟೇಸ್, ಇಟ್ ಕನ್ವರ್ಟ್ಸ್ ವಾಟ್ ಟು ವಾಟ್, ಗೊತ್ತಾಗ್ತಿಯಲ್ಲ. ವಾಟ್ ಈಸ್ ದ ಯೂಸ್ ಆಫ್ ಝೈಮೇಸ್, ಈ ತರ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬಹುದು. ಅದಾದ್ಮೇಲೆ ನೆಕ್ಸ್ಟ್ 40 ಮತ್ತೆ 41st ಕ್ವಶನ್. ಆಯ್ತಾ. ದೆನ್ ನಾನು ಇವಾಗ ಹೇಳ್ದಾಗೆ ಆಲ್ಕೋಹಾಲ್ಸ್ ಅಲ್ಲಿ ಮಾತ್ರ ಹೇಳ್ದೆ ಅನ್ಕೊಂಬೇಡಿ, ಸೇಮ್ ಫಿನಾಲ್ಸ್ ಅಲ್ಲೂ ಮತ್ತೆ ಈಥರ್ಸ್ ಅಲ್ಲೂ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀವಿ. ಫಿನಾಲ್ಸ್ ಅಲ್ಲಿ ಅಗೇನ್ ನೇಮಿಂಗ್ ರಿಯಾಕ್ಷನ್ಸ್, ನೈಟ್ರೇಷನ್ ಆಫ್ ಫಿನಾಲ್ಸ್, ಬ್ರೋಮಿನೇಷನ್ ಆಫ್ ಫಿನಾಲ್ಸ್, ರಿಯಾಕ್ಷನ್ ಕೋಲ್ ಬೇಸ್ ರಿಯಾಕ್ಷನ್ ವಿತ್ ಜಿಂಕ್, ಈ ತರ ಹೇಳ್ಬೋದು. ಅದಾದ್ಮೇಲೆ ಈಥರ್ಸ್ ಬಂದ್ರೆ ಪ್ರಿಪರೇಷನ್ ಆಫ್ ಈಥರ್ಸ್ ಫ್ರಮ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್, ಈಥರ್ಸ್ ಆನ್ ರಿಯಾಕ್ಷನ್ ವಿತ್ HI. ಇವೆಲ್ಲ ಜಾಸ್ತಿ ಕ್ವಶನ್ಸ್ ನಾನು ಹೇಳ್ತಾ ಇದ್ದೀನಿ, ಬೇಕಾದ್ರೆ ಓದ್ಬೋದು. ಆಯ್ತಾ. ರಿಯಾಕ್ಷನ್ ವಿತ್ HI. ದೆನ್ ದಟ್ಸ್ ವಾಟ್ 41st ಕ್ವಶನ್ ಬಂದ್ರೆ ಅಗೇನ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ ಕೇಳ್ತಾರೆ. 2 ಕ್ವಶನ್ ಬರುತ್ತೆ, ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಇಲ್ಲೂ ಒಂದು ಮೆಕ್ಯಾನಿಸಮ್ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ಆಯ್ತಾ. ಮೋಸ್ಟ್ ಪ್ರಾಬಬ್ಲಿ ಕ್ವಶನ್ ಯಾವ ತರ ಬರೋಂತ ಚಾನ್ಸಸ್ ಇದೆ. 40th ಕ್ವಶನ್ ಏನಿದೆ ಆಲ್ಡಿಹೈಡ್ಸ್, ಕೀಟೋನ್ಸ್ ಇಂದ ಬರುತ್ತೆ. 41st ಕ್ವಶನ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇಂದ ಬರುತ್ತೆ. ಆಯ್ತಾ. ಈಗ 40th ಕ್ವಶನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಾದ್ರೆ ಆಲ್ಡಿಹೈಡ್ಸ್, ಕೀಟೋನ್ಸ್ ಅಲ್ಲಿ ಅಗೇನ್ ಆಲ್ ನೇಮಿಂಗ್ ರಿಯಾಕ್ಷನ್ಸ್ ಆರ್ ಇಂಪಾರ್ಟೆಂಟ್. ಇನ್ನೊಂದಿದೆ ಮೆಕ್ಯಾನಿಸಮ್ ಆಫ್ ಅಡಿಷನ್ ಆಫ್ HCN, ಹೈಡ್ರೋಜನ್ ಸಯನೈಡ್ ಟು ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ಇದೆ, ಅದು ಮೆಕ್ಯಾನಿಸಮ್ ನೋಡ್ಕೊಳ್ಳಿ. ಜೊತೆಗೆ ಎಲ್ಲಾ ನೇಮಿಂಗ್ ರಿಯಾಕ್ಷನ್ಸ್ ನೋಡ್ಕೊಳ್ಳಿ. ಆಯ್ತಾ. ಇನ್ನು ಇದಕ್ಕೆ ಎಕ್ಸ್ಟ್ರಾ ಹೇಳ್ಬೇಕು ಅಂತಂದ್ರೆ ರಿಯಾಕ್ಟಿವಿಟಿ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್, ರಿಯಾಕ್ಟಿವಿಟಿ ನೋಡ್ಕೊಬೇಕು. ಅದಾದ್ಮೇಲೆ ನಾಮನ್ಕ್ಲೇಚರ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಇನ್ನು ಅಡಿಷನಲ್ ಆಗಿ ನೋಡ್ಕೊಳ್ಳೋದ್ರೆ ಅದು ನೋಡ್ಕೊಬಹುದು. ಅದಾದ್ಮೇಲೆ 41st ಕ್ವಶನ್ ಏನಿದೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಕೇಳ್ತಾರೆ. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್, ದಟ್ ಈಸ್ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಅದೇ ಕೊಟ್ಟಿದ್ದಾರೆ ಇಲ್ಲಿ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಆನ್ ರಿಯಾಕ್ಷನ್ ವಿತ್ ಡ್ರೈ ಐಸ್ ಫಾಲೋಡ್ ಬೈ ಹೈಡ್ರಾಲಿಸಿಸ್ ಗಿವ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಹೇಳ್ತೀವಿ. ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಅದಾಗ್ತಿದಾಗ ಅಸಿಡಿಕ್ ನೇಚರ್ ಕೇಳ್ತಾರೆ. ಇದರಲ್ಲೂ ಕೆಲವೊಂದು ನೇಮಿಂಗ್ ರಿಯಾಕ್ಷನ್ಸ್ ಬರುತ್ತೆ, HVZ ರಿಯಾಕ್ಷನ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಈ ತರ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳೋಂತ ಚಾನ್ಸಸ್ ಇದೆ, ಈ ತರ ಡಿವೈಡ್ ಮಾಡ್ಕೊಂಡ್ರೆ. ಓಕೆ. ದೆನ್ ಅದಾದ್ಮೇಲೆ ನೆಕ್ಸ್ಟ್ 42 ಕ್ವಶನ್ ಅಮೈನ್ಸ್ ಚಾಪ್ಟರ್ ಇಂದ ಬರುತ್ತೆ. ಅಮೈನ್ಸ್ ಚಾಪ್ಟರ್ ಇಂದ ಇಲ್ಲಿ ಅಮೈನ್ಸ್ ಚಾಪ್ಟರ್ ಇಂದ 42 ಕ್ವಶನ್ ಯಾವ್ದು ಇಂಪಾರ್ಟೆಂಟ್ ಬರ್ಬೋದು ಅಂತಂದ್ರೆ as I told again ನೇಮಿಂಗ್ ರಿಯಾಕ್ಷನ್ಸ್ ಬರುತ್ತೆ. ಜೊತೆಗೆ ಇನ್ನೂ ಅಡಿಷನಲ್ ಕ್ವಶನ್ಸ್ ಹೇಳ್ಬೋದು ಅಂತಂದ್ರೆ ಇಲ್ಲಿ ಅಮೈನ್ಸ್ ಅಲ್ಲಿ ನಾಮನ್ಕ್ಲೇಚರ್ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ.
ಬೇರೆ ಎಲ್ಲಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಗಿನ್ನ ಅಮೈನ್ಸ್ ಅಲ್ಲಿ ನಾಮನ್ಕ್ಲೇಚರ್ ಕೇಳೋಂತ ಚಾನ್ಸಸ್ ಜಾಸ್ತಿ ಇದೆ. ನಾಮನ್ಕ್ಲೇಚರ್ ಒಂದು ನೋಡ್ಕೊಳ್ಳಿ. ಜೊತೆಗೆ ಪ್ರಿಪರೇಷನ್ ಆಫ್ ಅಮೈನ್ಸ್ ಬಂದ್ರೆ ಪ್ರಿಪರೇಷನ್ ಫ್ರಮ್ ನೈಟ್ರೋ ಕಾಂಪೌಂಡ್ಸ್, ಪ್ರಿಪರೇಷನ್ ಫ್ರಮ್ ನೈಟ್ರೈಲ್ಸ್, ಅದ್ರ ಜೊತೆಗೆ ಗೇಬ್ರಿಯಲ್ ಥ್ಯಾಲಿಮೇಟ್ ರಿಯಾಕ್ಷನ್ ಇದೆ, ಹಾಫ್ಮನ್ ಬ್ರೋಮೈಡ್ ರಿಯಾಕ್ಷನ್ ಇದೆ, ಅದು ನೋಡ್ಕೊಬಹುದು. ಅದಾಗ್ತದ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಹೋದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಇನ್ಸ್ಬರ್ಗ್ಸ್ ರಿಯೇಜೆಂಟ್ ಅದನ್ನ ಪ್ರೀವಿಯಸ್ ವಿಡಿಯೋದಲ್ಲೇ ಕೊಟ್ಟಿದೀವಿ. ಅದಾದ್ಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಬಂದ್ರೆ ಬೇಸಿಕ್ ನೇಚರ್ ನೋಡ್ಕೊಬಹುದು. ಬೇಸಿಕ್ ನೇಚರ್ ಅಲ್ಲಿ ಅರೇಂಜ್ ದ ಫಾಲೋಯಿಂಗ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ಅಮೈನ್ಸ್ ಅವರೇ ಕೊಡ್ತಾರೆ. ಗೊತ್ತಾಗ್ತಿಲ್ಲ, ಮಿಥೈಲ್ ಗ್ರೂಪ್ ಇದ್ದಾಗ ಯಾವ ತರ ಅರೇಂಜ್ಮೆಂಟ್ ಬರುತ್ತೆ, ಈಥೈಲ್ ಗ್ರೂಪ್ ಇದ್ದಾಗ ಯಾವ ತರ ಅರೇಂಜ್ಮೆಂಟ್ ಬರುತ್ತೆ, ಬೇಸಿಕ್ ನೇಚರ್ ನೋಡ್ಕೊಳ್ಳಿ ಕೆಮಿಕಲ್ ಪ್ರಾಪರ್ಟೀಸ್ ಬರೋದಾದ್ರೆ. ಓಕೆ, ದೆನ್ ಅದಾದ್ಮೇಲೆ ನೆಕ್ಸ್ಟ್ ಡೈಸೋನಿಯಂ ಸಾಲ್ಟ್ಸ್ ಅಲ್ಲಿ ರಿಯಾಕ್ಷನ್ಸ್ ಆಫ್ ಬೆನ್ಝೀನ್ ಡೈಸೋನಿಯಂ ಸಾಲ್ಟ್ಸ್, ಅದು ಬೇಕಾದ್ರೆ ನೋಡ್ಕೊಬಹುದು. ರಿಯಾಕ್ಷನ್ಸ್ ಆಫ್ ಬೆನ್ಝೀನ್ ಡೈಸೋನಿಯಂ ಸಾಲ್ಟ್ಸ್, ಆಲ್ ದೀಸ್ ಕ್ವಶನ್ಸ್ ಆರ್ ಇಂಪಾರ್ಟೆಂಟ್ ಇನ್ ಅಮೈನ್ಸ್. ಅದಾದ್ಮೇಲೆ ನೆಕ್ಸ್ಟ್ 43 ಕ್ವಶನ್. ಈ 43 ಕ್ವಶನ್ ಏನಿದೆ ಇದು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಇಂದ ಬರುತ್ತೆ. ಬಯೋಮಾಲಿಕ್ಯೂಲ್ಸ್, ಇಲ್ಲಿ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅಲ್ಲಿ ದೆನ್ ಅಗೇನ್ ಹ್ಯಾವ್ ಅ ಸ್ಟ್ರಕ್ಚರ್, ಕಾರ್ಬೋಹೈಡ್ರೇಟ್ಸ್ ಬರೋದ್ರೆ ಹ್ಯಾವ್ ಅ ಸ್ಟ್ರಕ್ಚರ್ ಬಗ್ಗೆ ಕೇಳೋಂತ ಚಾನ್ಸ್ ಇದೆ. ಮತ್ತೆ ಸ್ಟ್ರಕ್ಚರಲ್ ಎಲಿಸಿಡೇಷನ್ ಆಫ್ ಗ್ಲೂಕೋಸ್ ಅಂತ ಹೇಳ್ತೀವಿ. ಗ್ಲೂಕೋಸ್ 6 ಕಾರ್ಬನ್ ಐಟಮ್ಸ್ ಇದೆ, ಕಾರ್ಬನ್ ಚೈನ್ ಹೇಗ್ ಕನ್ಫರ್ಮ್ ಮಾಡ್ತೀರಾ, ಕಾರ್ಬೋನಿಲ್ ಗ್ರೂಪ್ ಹೇಗ್ ಕನ್ಫರ್ಮ್ ಮಾಡ್ತೀರಾ, ಅದಾದ್ಮೇಲೆ ಆಲ್ಡಿಹೈಡ್ ಹೇಗ್ ಕನ್ಫರ್ಮ್ ಮಾಡ್ತೀರಾ. ಓಕೆ, ದೆನ್ ಆಲ್ಕೋಹಾಲಿಕ್ ಗ್ರೂಪ್ ಯಾವ ತರ ಕನ್ಫರ್ಮ್ ಮಾಡ್ತೀರಾ, ಇದ್ರ ಮೇಲೆ ಕ್ವಶನ್ಸ್ ಕೇಳಬಹುದು. ಓಕೆ, ದೆನ್ ಅದಾದ್ಮೇಲೆ ನೆಕ್ಸ್ಟ್ ಸೈಕ್ಲಿಕ್ ಸ್ಟ್ರಕ್ಚರ್ ಏನಕ್ಕೆ ಬಂತು, ಓಪನ್ ಸ್ಟ್ರಕ್ಚರ್ ಏನೇನ್ ಡಿಮೆರಿಟ್ಸ್ ಇದೆ ಅದ್ರ ಮೇಲೆ ಕ್ವಶನ್ ಕೇಳಬಹುದು. ಅದಾದ್ಮೇಲೆ ಪ್ರೋಟೀನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಅಪ್ಲೋಡ್ ಮಾಡಿದೀವಿ. ಪ್ರೋಟೀನ್ಸ್ ಬಗ್ಗೆ, ವಿಟಮಿನ್ಸ್, ಅದಾದ್ಮೇಲೆ ನ್ಯೂಕ್ಲಿಕ್ ಆಸಿಡ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀವಿ, ಅದನ್ನೆಲ್ಲ ನೋಡ್ಕೊಳ್ಳಿ. ಓಕೆ, ದೆನ್ ಇಷ್ಟು ಕ್ವಶನ್ಸ್ ನೋಡ್ಕೊಬಹುದು. ಇದರಲ್ಲಿ ಮೇನ್ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ, ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ಸ್ ಆಗಿರೋದ್ರಿಂದ ರಿಯಾಕ್ಷನ್ಸ್ ಇರ್ತವೆ, ಯಾವ್ದು ನಿಮ್ಗೆ ಈಸಿ ಅನ್ಸುತ್ತೆ ಆ ಚಾಪ್ಟರ್ಸ್ ನ ಬೇಕಾದ್ರೆ ಪಿಕ್ ಮಾಡ್ಕೊಂಡು ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಏನ್ ಹೇಳಿದೀವಿ ಅಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನ ನೋಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಹ್ಯಾಲೋ ಆಲ್ಕೆನ್ಸ್, ಆಲ್ಕೋಹಾಲ್ಸ್, ಆಲ್ಡಿಹೈಡ್ಸ್ ಇಷ್ಟು ಚಾಪ್ಟರ್ ನೋಡ್ಕೊಂಡು ನೋಡಿ 5 ಕ್ವಶನ್ ಇದೆ. ನಾವು ಅಟೆಂಡ್ ಮಾಡ್ಬೇಕಾದ್ರೆ ಎಷ್ಟು 4 ಕ್ವಶನ್ ಮಾತ್ರ. 5ರಲ್ಲಿ 4 ಕ್ವಶನ್ ಆರಾಮಾಗಿ ಅಟೆಂಡ್ ಮಾಡಬಹುದು. ಇಲ್ಲ ನಾವ್ ಹೇಳಿರೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಂಡು ಹೋಗೋದಾದ್ರೆ ನೋಡ್ಕೊಂಡು ಹೋಗಿ ಆರಾಮಾಗಿ ನೀವು 4 ಕ್ವಶನ್ಸ್ ಖಂಡಿತವಾಗ್ಲೂ ಅಟೆಂಡ್ ಮಾಡಬಹುದು ನೀವು. ಆಯ್ತಾ, ದೆನ್ ನೆಕ್ಸ್ಟ್ ಪಾರ್ಟ್ ಇ ಬರೋದಾದ್ರೆ ಪಾರ್ಟ್ ಇ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲೂ ನಾವು ಅಪ್ಲೋಡ್ ಮಾಡಿದ್ದು. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಕೇಳಿದ್ರು ನ್ಯೂಮೆರಿಕಲ್ಸ್, ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀವಿ. ಪಾರ್ಟ್ ಇ ನಲ್ಲಿ ನ್ಯೂಮೆರಿಕಲ್ಸ್ ಬರುತ್ತೆ. ಆ ನ್ಯೂಮೆರಿಕಲ್ಸ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ಸೊಲ್ಯೂಷನ್ಸ್ ಚಾಪ್ಟರ್ ಇಂದ ನ್ಯೂಮೆರಿಕಲ್ಸ್ 2 ನ್ಯೂಮೆರಿಕಲ್ಸ್ ಬರುತ್ತೆ. ಅದಾದ್ಮೇಲೆ ಎಲೆಕ್ಟ್ರೋಕೆಮಿಸ್ಟ್ರಿ ಇಂದ 2 ನ್ಯೂಮೆರಿಕಲ್ಸ್ ಬರುತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿ. ಅದಾದ್ಮೇಲೆ ಕೆಮಿಕಲ್ ಕೈನೆಟಿಕ್ಸ್ ಇಂದ 2 ನ್ಯೂಮೆರಿಕಲ್ಸ್ ಬರುತ್ತೆ. ಆಯ್ತಾ, ನಾವು ಅಟೆಂಡ್ ಮಾಡ್ಬೇಕಾರದು 3 ನ್ಯೂಮೆರಿಕಲ್ಸ್, ಟೋಟಲ್ 6 ಇದೆ, 3 ನ್ಯೂಮೆರಿಕಲ್ಸ್ ಅಟೆಂಡ್ ಮಾಡ್ಬೇಕಾದ್ರೆ. ಅದರಲ್ಲಿ ಸೊಲ್ಯೂಷನ್ಸ್ ಅಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನ್ಯೂಮೆರಿಕಲ್ಸ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಕೇಳ್ತಾರೆ. ಅದ್ರ ಬಗ್ಗೆ ವಿಡಿಯೋ ಮಾಡಿದೀವಿ. ಆ ವಿಡಿಯೋದಲ್ಲಿ ಏನಿದೆ ಆ ಪ್ರಾಬ್ಲಮ್ಸ್ ನೋಡ್ಕೊಬಹುದು. ಅದೇ ತರ ಪ್ರಾಬ್ಲಮ್ಸ್ ಅಂತೂ ಕೊಡ್ತಾರೆ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ. ಅದೇ ವ್ಯಾಲ್ಯೂಸ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಅದೇ ತರ ಪ್ರಾಬ್ಲಮ್ಸ್ ಕೊಡ್ತಾರೆ ಸೊಲ್ಯೂಷನ್ಸ್ ಮೇಲೆ. ಎಲೆಕ್ಟ್ರೋಕೆಮಿಸ್ಟ್ರಿನೂ ಅಷ್ಟೇ, ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ನನ್ಸ್ಟ್ ಇಕ್ವೇಶನ್ ಮೇಲೆ ಪ್ರಾಬ್ಲಮ್ಸ್ ಕೊಡ್ಬೋದು. ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋದ್ರ ಮೇಲೆ, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡೋದ್ರ ಮೇಲೆ, ಮೋಲಾರ್ ಕಂಡಕ್ಟಿವಿಟಿ ಕ್ಯಾಲ್ಕುಲೇಟ್ ಮಾಡೋದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ಬೋದು. ಅದಿಷ್ಟು ಪ್ರಾಬ್ಲಮ್ಸ್ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಟೆಂಡ್ ಮಾಡಬಹುದು. ಅದಾದ್ಮೇಲೆ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್ ಈಕ್ವೇಶನ್ ಮೇಲೆ ಪ್ರಾಬ್ಲಮ್ ಕೇಳಬಹುದು. ಆಕ್ಟಿವೇಶನ್ ಎನರ್ಜಿ ಮೇಲೆ ಪ್ರಾಬ್ಲಮ್ ಕೇಳಬಹುದು. ಅದಾದ್ಮೇಲೆ ಆಫ್ ಲೈಫ್ ಪೀರಿಯಡ್ ಮೇಲೆ ಪ್ರಾಬ್ಲಮ್ ಕೇಳಬಹುದು. ಅದೆಲ್ಲ ವಿಡಿಯೋಸ್ ನ್ಯೂಮೆರಿಕಲ್ಸ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋಸ್ ಒಂದು ಸಲ ನೋಡ್ಕೊಂಡು ಹೋಗಿ. ಆ ವಿಡಿಯೋಸ್ ಅಲ್ಲಿ ನಾವೇನ್ ನ್ಯೂಮೆರಿಕಲ್ಸ್ ಮಾಡಿದ್ವಿ ಅದೇ ತರ ನ್ಯೂಮೆರಿಕಲ್ಸ್ ಖಂಡಿತವಾಗ್ಲೂ ನಿಮ್ಗೆ ಈ 6 ನ್ಯೂಮೆರಿಕಲ್ಸ್ ಅಲ್ಲಿ ಖಂಡಿತವಾಗ್ಲೂ 4 to 5 ನ್ಯೂಮೆರಿಕಲ್ಸ್ 4 ಅಂತೂ ಬಂದೇ ಬರುತ್ತೆ ನ್ಯೂಮೆರಿಕಲ್ಸ್. ಆಯ್ತಾ, ಇಷ್ಟು ನೀವು ನೋಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ 24 ಅವರ್ಸ್ ಅಲ್ಲೇ ಆರಾಮಾಗಿ ನಿಮ್ಮ ಪ್ರಿಪರೇಷನ್ ಕಂಪ್ಲೀಟ್ ಆಗುತ್ತೆ. ನೀವು 24 ಅವರ್ಸ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋ ಅಂತ ಟೆಕ್ನಿಕ್. ನಾನೀಗ ನನಗೆ ಯಾವ್ಯಾವ ಈಸಿ ಚಾಪ್ಟರ್ಸ್
ಅನ್ಸುತ್ತೆ ಅದನ್ನ ಹೇಳೋದಕ್ಕಿಂತ ನಿಮ್ಗೆ ಯಾವ್ದು ಈಸಿಯಾಗಿ ಪಿಕ್ ಮಾಡ್ಬೋದು ಅಂತ ನೀವೇ ಪಿಕ್ ಮಾಡ್ಕೊಂಡು ಓದಿ. ಬಟ್ ಎಲ್ಲಾ ಚಾಪ್ಟರ್ ಅಲ್ಲೂ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದೀವಿ. ಆ ಇಂಪಾರ್ಟೆಂಟ್ ಕ್ವಶನ್ಸ್ ಫಾಲೋ ಅಪ್ ಮಾಡಿ, ಆಯ್ತಾ. ನಾನು ಏನ್ ಹೇಳಿದ್ದೆ ಅದೇ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡೆಲ್ ಪೇಪರ್ ಅಲ್ಲೂ ಕೂಡ ಬಂದಿದಾವೆ, ಆಯ್ತಾ. ಮಾಡೆಲ್ ಪೇಪರ್ ಅಲ್ಲಿ ಕೆಲವೊಂದೆರಡು ಕಮೆಂಟ್ ನೋಡಿದೆ, ಮಾಡೆಲ್ ಪೇಪರ್ ಅಲ್ಲಿ ನೀವು ಅಪ್ಲೋಡ್ ಮಾಡಿರೋದ್ರಲ್ಲಿ ಯಾವ್ದು ಕ್ವಶನ್ಸ್ ಇಲ್ಲ ಅಂತ ಹೇಳಿದ್ರು. ಬಟ್ ಈ ಮಾಡೆಲ್ ಪೇಪರ್ ಅಲ್ಲಿ ನಾನು ಅಪ್ಲೋಡ್ ಮಾಡಿರೋ ಕ್ವಶನ್ಸ್ ಬೇಕಾದ್ರೆ ನೀವು ಕಂಪೇರ್ ಮಾಡಿ. ಬಟ್ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಯಾವ ತರ ಕ್ವಶನ್ಸ್ ಕೇಳಿದ್ರು ಅಟೆಂಡ್ ಮಾಡೋ ತರ ಇರ್ಬೇಕು. ನೀವು ಅಪ್ಲೋಡ್ ಮಾಡಿರೋದು ನೋಡಿದ್ರೆ ನಿಮ್ಗೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ 45 ಮಾರ್ಕ್ಸ್ ಬರುತ್ತೆ ಮಾಡೆಲ್ ಪೇಪರ್ ಅಲ್ಲೇನೆ, ಆಗ್ಬೋದಾ. ನಿಮ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ. ನಾನು ಈಗ ಇಲ್ಲೇನೇನೆ ಹೇಳ್ದೆ ಕ್ವಶನ್ಸ್ ಅದೆಲ್ಲ ಫಾಲೋ ಅಪ್ ಮಾಡಿ ನೋಡ್ಕೊಳ್ಳಿ. ವಿತಿನ್ 24 ಅವರ್ಸ್ ನೀವು ಸ್ಕೋರ್ ಮಾಡ್ಬೋದು ಒಳ್ಳೆ ಮಾರ್ಕ್ಸ್ ಇದನ್ನ ಫಾಲೋ ಅಪ್ ಮಾಡಿದ್ರೆ. ಓಕೆ, ಅಂಡ್ ಆಲ್ ದ ಬೆಸ್ಟ್, ಹ್ಯಾವ್ ಗುಡ್ ಲಕ್.